ಜೈದ್ ಖಾನ್ ಆಸ್ ಮಾಧವನಾಗಿ, ಮಾಳವಿಕಾ ವಶುಪಾಲ ಆಸ್ ಗೀತಾಳಾಗಿ, ರಚಿತಾ ರಾಮ್ ಆಸ್ ಇತಿಹಾಸಿನಿಯಾಗಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿ ಅನಿಲ್ ಕುಮಾರ್ ಅವರು ಬರೆದು ನಿರ್ದೇಶನ ಮಾಡಿರೋ ಸಿನಿಮಾನೇ ಕಲ್ಟ್. ಬನ್ನಿ ಈಗ ಈ ಸಿನಿಮಾದ ರಿವ್ಯೂ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಮೈ ಚಾನಲ್. ಇದು MGR ಸಿನಿಮಾ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬರೋದಾದರೆ, ಒಂದು ಊರು, ಆ ಊರಿನಲ್ಲೊಂದು ಕಾಲೇಜ್ ಲವ್ ಸ್ಟೋರಿ. ಇದರ ನಡುವೆ ಮಾಧವ ಹೈಯರ್ ಸ್ಟಡೀಸ್ಗೋಸ್ಕರ ಮಣಿಪಾಲ್ಗೆ ಹೋಗ್ತಾನೆ. ಅವನು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಇಬ್ಬರು ಕೂಡ ಶುರು ಮಾಡ್ತಾರೆ. ಅದು ಹಾಗೆ ಕಂಟಿನ್ಯೂ ಆಗುತ್ತಾ, ಬ್ರೇಕಪ್ ಆಗುತ್ತಾ, ಆದರೆ ಮತ್ತೆ ಸೇರ್ತಾರ, ಇದರಲ್ಲಿ ಇತಿಹಾಸಿನಿ ಪಾತ್ರ ಏನು ಅನ್ನೋದೇ ಸಿನಿಮಾದ ಕೋರ್ ಪಾಯಿಂಟ್. ಇನ್ನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಬರೋದಾದರೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎರಡನ್ನೂ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಸ್ ಎ ಡೈರೆಕ್ಟರ್ ಆಗಿ ಅನಿಲ್ ಕುಮಾರ್ ಅವರು ಆನ್ ಪೇಪರ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಹಾಗೆ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ, ಜೈದ್ ಖಾನ್ ಅವರು ಬನಾರಸ್ಸಿಂದ ಕಲ್ಟ್ಗೆ ತುಂಬಾ ಇಂಪ್ರೂವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮಾಳವಿಕಾ ವಸುಪಾಲ ಅವ್ರದ್ದು ಅಷ್ಟೊಂದೇನು ಸರ್ಪ್ರೈಸ್ ಅಂತ ಅನ್ನಿಸ್ಲಿಲ್ಲ. ಆ್ಯಸ್ ಇಟ್ ಈಸ್ ಅವ್ರ ಕ್ಯಾರೆಕ್ಟರ್ ಡಿಸೆಂಟ್ ಆಗಿದೆ. ಇನ್ನು ರಚಿತಾ ರಾಮ್ ಅವ್ರದ್ದು ಕೂಡ ಅವ್ರ ಪಾತ್ರಕ್ಕೆ ತಕ್ಕಂಗೆ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಅಚ್ಯುತ್ ಕುಮಾರ್ ಅವರು ಮತ್ತು ರಂಗಾಯಣ ರಘು ಅವರು ತಂದೆ ಕ್ಯಾರೆಕ್ಟರ್ನಲ್ಲಿ ಶೈನ್ ಆಗಿದ್ದಾರೆ. ಅಲೋಕೆ ಅವ್ರದ್ದು ಕೂಡ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಅದನ್ನು ಕೂಡ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಪಾಸಿಟಿವ್ ಬರೋದಾದರೆ, ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಸ್ಕೋರ್, ಅಚ್ಯುತ್ ಕುಮಾರ್ ರಘು, ರಂಗಾಯಣ ರಘು ಅವರ ಪರ್ಫಾರ್ಮೆನ್ಸ್ ಸಿನಿಮಾದ ಹೈಲೈಟ್. ಇದು ನೆಗೆಟಿವ್ ಬರೋದಾದರೆ, ಜೈದ್ ಖಾನ್ ಅವರ ಕನ್ನಡ ಉಚ್ಚಾರಣೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದಿತ್ತು, ಮತ್ತು ಅವರ ಎಮೋಷನ್ ಸೀನ್ಸ್ಗಳಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅನ್ನೋದು ನನ್ನ ಫೀಲ್. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಫೈನ್. ಫೈನಲ್ ಆಗಿ ಹೇಳ್ಬೇಕಂದ್ರೆ, ಇಟ್ಸ್ ರಿಯಲಿ ಗುಡ್ ವಾಚ್. ಈ ಜನ್ರೇಷನ್ನಲ್ಲಿ ಹೆಣ್ಮಕ್ಳ ಮೈಂಡ್ ಸೆಟ್ ಹೆಂಗಿದೆ ಅಂತ ಆಸ್ ಇಟ್ ಈಸ್ ಹಂಗೆ ತೋರಿಸಿದ್ದಾರೆ ಡೈರೆಕ್ಟ್ರು. ಈ ಕಾಲದ ಈ ಜೆನ್ಸಿ ಅಂತ ಏನು ಕರೀತಾರೆ 2K ಕಿಡ್ಸ್ಗೆ, ಇದು ರಿಯಲಿ ವರ್ತ್ ವಾಚ್ ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ತಾ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಇದೇ ರೀತಿ ಸಿನಿಮಾ ರಿವ್ಯೂಗಳು, ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.